ದಟ್ಟವಾದ ಕಾಡೊಂದರ ಒಳಗಿರುವ ಹಳ್ಳಿಯ ಸಮೀಪದಲ್ಲಿ ಜಾಣ ಕರಡಿಯೊಂದು ವಾಸವಿತ್ತು. ಅದರ ಹೆಸರು ಕಣಿಯ ಕರಡಿ. ಆತನು ಬೇರೆ ಕರಡಿಗಳಂತೆ ಕೇವಲ ಆಹಾರದ ಹಿಂದೆ ಓಡುವುದಿಲ್ಲ, ಬದಲಾಗಿ ಚಿಂತನಶೀಲ, ಬುದ್ಧಿವಂತ ಮತ್ತು ಸಹಾಯ ಮನೆಯುಳ್ಳವನಾಗಿತ್ತು. ಅದು ಜಾಣತನದ ಆರಂಭ. ಒಂದು ಬಾರಿಯಂತೂ ಆ ಕಾಡಿನಲ್ಲಿ ಭಾರೀ ಬರಡು ಬಿತ್ತು. ತೇಗಲು ಕಾಯಿಗಳು ಕಡಿಮೆಯಾಗಿದ್ದು, ಕಾಡು ಗೊಂಬೆಗಳು, ಮೊಲಗಳು ಎಲ್ಲವೂ ಬೇರೆ ಕಾಡುಗಳಿಗೆ ತಲುಪಿದ್ದವು. ಆದರೆ ಕರಡಿಗಳಿಗೆ ತಮ್ಮ ನೆಲೆ ಬದಲಾಯಿಸುವಷ್ಟು ಬುದ್ಧಿ ಇರಲಿಲ್ಲ. ಬಹುಮಾನವಾಗಿ ಆ ಜಾಣ ಕರಡಿಯೇ ತಮ್ಮನ್ನು ಎಲ್ಲ ವಿಚಾರಗಳಲ್ಲಿ ಮುನ್ನಡೆಸುತ್ತಿತ್ತು. ಕಣಿಯ ಕರಡಿ ಹಣ್ಣು ಹಂಪಲು ಸಂಗ್ರಹಿಸಲು ಕೇವಲ ಅಂಗಳ ನೋಡದೆ ಹಳ್ಳಿಯ ಹತ್ತಿರದ ಕೃಷಿ ಭೂಮಿಗಳತ್ತ ಗಮನ ಹರಿಸಿದ್ದ. ಆದರೆ ಅದು ಕಳ್ಳತನವನ್ನು ಮಾಡುತ್ತಿದ್ದಿಲ್ಲ. ಬದಲಾಗಿ ತನ್ನ ಬುದ್ಧಿಮತ್ತೆಯಿಂದ ಮಾನವರ ನಂಬಿಕೆ ಗೆದ್ದು ಸಹಕಾರ ಪಡೆಯುವ ಮಾರ್ಗವನ್ನೇ ಆಯ್ದುಕೊಂಡಿತ್ತು. ಹಳ್ಳಿಯ ಬದುಕು. ಹಳ್ಳಿಯಲ್ಲಿ ರಾಮಯ್ಯ ಎಂಬ ಗೋದಾನಿ ರೈತನಿದ್ದ. ಅವನಿಗೆ ಹೊಲದಲ್ಲಿ ಸಾಕಷ್ಟು ಬಾಳೆಹಣ್ಣು ಮರಗಳು ಇದ್ದವು. ಕಣಿಯ ಕರಡಿ ರಾತ್ರಿ ಹೊತ್ತಲ್ಲಿ ಸಿಟ್ಟು ಮಾಡದೆ ಬಾಳೆಹಣ್ಣು ಮರಗಳ ಬಳಿ ಹೋಗುತ್ತಿತ್ತು. ಆದರೆ ಒಂದೇ ಹಣ್ಣು ತೆಗೆದು ಹೋಗುತ್ತಿತ್ತು. ಆದರೆ ರಾಮಯ್ಯನಿಗೆ ದೇಹವಲ್ಲದೆ ಮನಸ್ಸು ಕುತೂಹಲವಾಯಿತು. ಯಾರೋ ಚೆನ್ನಾಗಿ ಆಹಾರ ತೆಗೆದುಕೊಂಡು ಹೋಗುತ್ತಿದ್ದರೂ ಬೆಳೆ ನಾಶವಾಗುತ್ತಿರಲಿಲ್ಲ. ಒಂದು ರಾತ್ರಿ ಆತನು ಮರದ ಹತ್ತಿರ ಕುಳಿತುಕೊಂಡು ಕಾಯುತ್ತಿದ್ದ. ಆಗ ಬಂದುಕೊಂಡ ಕಣಿಯ ಕರಡಿಯನ್ನು ನೋಡಿ ಆಶ್ಚರ್ಯಪಟ್ಟು ಬಿಟ್ಟ. ಕರಡಿಯ ಕಣ್ಣುಗಳಲ್ಲಿ ಕ್ರೋಧವಿರಲಿಲ್ಲ, ಬದಲಾಗಿ ಶಾಂತತೆ ಇತ್ತು. ರಾಮಯ್ಯ ಕರಡಿಯ ಸೃಷ್ಟಿಗೆ ತಕ್ಷಣ ಮುದಿತನ ಹೊಂದಿದ. ಆಗ ಕರಡಿಯ ಬುದ್ಧಿಮತ್ತೆ ಗೊತ್ತಾಯಿತು. ಸ್ನೇಹದ ಬೆಳವಣಿಗೆ. ರಾಮಯ್ಯ ಮತ್ತು ಕಣಿಯ ಕರಡಿಗೆ ವಿಚಿತ್ರವಾದ ಸ್ನೇಹ ಬೆಳೆಯಿತು. ರಾಮಯ್ಯ ಪ್ರತಿದಿನ ಬಾಳೆಹಣ್ಣುಗಳನ್ನು ತೆನೆ ಒಬ್ಬರಾಗಿಯೇ ಕಣಿಯ ಕರಡಿಗೆ ಕೊಟ್ಟು ಬಿಡುತ್ತಿದ್ದ. ಪ್ರತಿಯಾಗಿ ಕರಡಿ ಆತನ ಹೊಲದ ಮೇಲೆ ಕಾಡು ಮೃಗಗಳಿಂದ ರಕ್ಷಣೆ ನೀಡುತ್ತಿತ್ತು. ಕಣಿಯ ಕರಡಿ ದಿನದಿಂದ ದಿನಕ್ಕೆ ಹಳ್ಳಿಯ ಮಕ್ಕಳ ಪ್ರೀತಿಯ ಕರಡಿಯಾಯಿತು. ಹಳ್ಳಿವಾಸಿಗಳು ಮೊದಲು ಹೆದರಿದ್ದರು. ಬರೆದ ಬುದ್ಧಿಮತ್ತೆ ನೋಡಿದ ಮೇಲೆ ಅವರು ಅದನ್ನು ಜಾಣ ಕರಡಿ ಎಂದು ಕರೆಯಲು ಆರಂಭಿಸಿದರು. ಒಂದು ದಿನ ಹಳ್ಳಿಯ ಜೈಲಿನಿಂದ ಬಂದ ಕಳ್ಳರೊಂದು ಗುಂಪು ದಾಳಿ ಮಾಡಿತು. ಎಲ್ಲರೂ ಹೆದರಿ ಮನೆಯೊಳಗೆ ಮರೆತುಕೊಂಡರು. ಆದರೆ ಕಣಿಯ ಕರಡಿ ಅದೆಷ್ಟೋ ಶಬ್ದ ಕೇಳುತ್ತಿತ್ತು. ಕಳ್ಳರು ಮನೆಯೊಳಗೆ ಹಬ್ಬದ ದಿನ ಸಂಗ್ರಹಿಸಿದ್ದ ಅಕ್ಕಿ, ಎಣ್ಣೆ, ಸಕ್ಕರೆಗಳನ್ನು ಕಳವು ಮಾಡುತ್ತಿದ್ದರು. ಅಂದು ಜಾಣ ಕರಡಿ ಹೊಟ್ಟೆ ತುಂಬಿದವನಾಗಿದ್ದರೂ ತನ್ನ ಸ್ನೇಹಿತರ ತೊಂದರೆಯನ್ನು ನಿಲ್ಲಿಸಬೇಕೆಂದು ನಿರ್ಧರಿಸಿತು. ಸಿಡಿದ ರೋರಿಂಗ್ನೊಳಗೆ ಹೊರಬಂದ ಕಣಿಯ ಕಳ್ಳರ ಮುಂದೆ ಸಿಡಿ ರೋರಿನೊಂದಿಗೆ ಕಳ್ಳರ ಕರಡಿ ಆಕಸ್ಮಿಕ ದಾಳಿಗೆ ಬೆಚ್ಚಿ ಬಿದ್ದು ಓಡಿದರು. ಹಳ್ಳಿಯವರು ಹೊರಬಂದಾಗ ಕಣಿಯ ಅವರ ಸೋತನ್ನು ರಕ್ಷಿಸಿದ್ದಾನೆ ಎಂಬ ಸುದ್ದಿ ಹರಡಿತು. ಅವರು ಈ ಬುದ್ಧಿವಂತ ಕರಡಿಗೆ ಹಬ್ಬದ ದಿನ ಬಾಳೆಹಣ್ಣು, ತುಪ್ಪದಲ್ಲಿ ಒದಿಸಿದ ಅಕ್ಕಿ ಮತ್ತಿತರ ಆಹಾರ ನೀಡಿದರು. ಆ ದಿನದಿಂದ ಜಾಣ ಕರಡಿಗೆ ಗೌರವವಂತ ಹಳ್ಳಿಯ ಒಂದು ಎಂಬ ಸ್ಥಾನ ದೊರೆಯಿತು. ಮಕ್ಕಳು ಶಾಲೆಯಲ್ಲಿ ಓದಿದ ನಂತರ ಅವರು ಬಳಿ ಬಂದು ಬುದ್ಧಿವಂತಿಕೆ ಕಥೆ ಕೇಳುತ್ತಿದ್ದರು. ಕಣಿಯ ಕರಡಿ ಬಲವಂತವಾಗಿರುವುದು ಮಹತ್ವವಲ್ಲ, ಬುದ್ಧಿವಂತನೇ ಬಾಳುತ್ತಾನೆ. ಅವರನ್ನು ಹಿಂಸಿಸದೆ ಸಹಾಯ ಮಾಡಿದಾಗ ಮಾತ್ರ ಜೀವಿಗೆ ಸಾರ್ಥಕತೆ ಉಂಟಾಗುತ್ತದೆ. ನಮಸ್ಕಾರಗಳು.